ಆತ್ಮೀಯರೇ, ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಯುಗಾದಿ ಪಾಡ್ಯ ದಿನ ಬರುವ ಎಲ್ಲ ಭಕ್ತರಿಗೂ ಸ್ವಾಗತ ಸುಸ್ವಾಗತ. ಇದು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿಯೇ ಕಾಮದೇವರು ಪ್ರತಿಷ್ಠಾಪನೆಯಾಗುವುದು. ನಾಳೆಯ ಪಾಡ್ಯ ದಿನದ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆಯಾಗಿ ಭವ್ಯವಾದ ಪೆಂಡಾಲನ್ನು ನಿರ್ಮಿಸಲಾಗಿದೆ. ಹಾಗೂ ಈ ದಾರಿ ಅನ್ನಪ್ರಸಾದಕ್ಕೆ ಹೋಗುವ ದಾರಿ. ಇದು ದೇವಸ್ಥಾನ. ಇಲ್ಲಿಂದ ದೇವಸ್ಥಾನಕ್ಕೆ ಬರುವ ಪ್ರಮುಖ ದಾರಿ. ಇಲ್ಲಿಯೂ ಸಹ ಭಕ್ತರಿಗೆ ಸರದಿ ಸಾಲಿನಲ್ಲಿ ಬರುವ ವ್ಯವಸ್ಥೆಯನ್ನು ಹಾಗೂ ಭಕ್ತರಿಗಾಗಿ ಬಿಸಿಲಿನಲ್ಲಿ ನೆರಳು ಆಗಲು ಭವ್ಯವಾದ ಪೆಂಡಾಲನ್ನು ಇಲ್ಲಿ ನಿರ್ಮಿಸಲಾಗಿದೆ. ಈಗಾಗಲೇ ಭಕ್ತರು ನಾಳೆ ದಿನ ಸರತಿ ಸಾಲು ಬಹಳ ಗದ್ದಲ ಆಗುತ್ತದೆ ಅಂಥೇಳಿ ದೂರದ ಊರಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಈ ಭವ್ಯವಾದ ಪೆಂಡಾಲಿನ ನೆರಳಿನ ವ್ಯವಸ್ಥೆಯಲ್ಲಿ ಇಲ್ಲಿ ಈ ಕಡೆ ಸರದಿ ಸಾಲಿನ ವ್ಯವಸ್ಥೆಯನ್ನು ಮಾಡಲಾಗುವುದು. ಇದು ಕಾಮದೇವರ ದರ್ಶನಕ್ಕೆ ಬರುವ ಪ್ರಮುಖ ಬೀದಿ. ಇಲ್ಲೆಲ್ಲ ಈಗ ಪೆಂಡಾಲಿನ ವ್ಯವಸ್ಥೆಯನ್ನು ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಟ್ರಸ್ಟಿನ ಸದಸ್ಯರು, ಅಧ್ಯಕ್ಷರು ಈ ಒಂದು ಪೆಂಡಾಲಿನ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ. ಆ ಕಡೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಇಲ್ಲಿ ಇದು ಕಾಮದೇವರ ದರ್ಶನಕ್ಕೆ ಬರುವ ಪ್ರಮುಖ ಬೀದಿ. ಇಲ್ಲೇ ಭಕ್ತರು ಬರುವುದು. ಹಾಗೆ ಈ ಸಾರಿಯೂ ಮೊನ್ನೆ ಹುಣ್ಣಿಮೆಯಲ್ಲಿ ಹೇಗೆ ಸರದಿ ಸಾಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆಯೋ ಹಾಗೆ ಇಲ್ಲಿ ಭವ್ಯವಾದ ಒಂದು ಪೆಂಡಾಲನ್ನು ನಿರ್ಮಿಸಿ ಇಲ್ಲಿ ಇದು ಕೌಂಟರಿನ ವ್ಯವಸ್ಥೆಯನ್ನು ಸಿದ್ಧತೆ ಮಾಡ್ತಾಯಿದ್ದಾರೆ. ಈ ಸಾರಿ ಸಹ ಇಲ್ಲೇ ಸರದಿ ಸಾಲಿನಲ್ಲಿ ಬಂದು ಭಕ್ತರು ಕೌಂಟರಿಗೆ ಬಂದು ತಮ್ಮ ಸಂಕೇತಗಳನ್ನು ಪಡೆದುಕೊಂಡು ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬಹುದು. ಇಲ್ಲಿಂದ ಸಾಲಾಗಿ ನೇರವಾಗಿ ಅಲ್ಲಿ ಕಾಮದೇವರ ದರ್ಶನಕ್ಕೆ ಹೋಗುವ ದಾರಿ. ಭಾಳ ಸುವ್ಯವಸ್ಥಿತವಾಗಿ ಭಕ್ತರಿಗಾಗಿ ನೆರಳಿನ ವ್ಯವಸ್ಥೆಯನ್ನು ಭವ್ಯವಾಗಿ ಮಾಡಲಾಗಿದೆ. ಇಲ್ಲಿ ನೀವು ಹುಣ್ಣಿಮೆಯಲ್ಲಿ ಬಂದವರಿಗೆ ಇದು ನೆನಪಾಗ್ಬೋದು. ಇಲ್ಲೇ ನೀವು ಸರದಿ ಸಾಲಿನಲ್ಲಿ ಬಂದು ಈ ಕಡೆ ಅಲ್ಲಿ ಕೌಂಟರಿನ ವ್ಯವಸ್ಥೆಯನ್ನು ಮಾಡುತ್ತಾರೆ. ಹಾಗೆ ನಾಳೆಯ ಬೆಳಿಗ್ಗೆ ರವಿವಾರ 30/3/2025 ರವಿವಾರ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10ರವರೆಗೆ ಕಾಮದೇವರ ದರ್ಶನ ಭಾಗ್ಯ ಲಭ್ಯ ಉಂಟು ಅಂತ ಎಲ್ಲ ಭಕ್ತರಿಗೆ ತಿಳಿಸಲು ಹರ್ಷವಾಗುತ್ತದೆ. ತಾವು ಬೇಗ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಹೋಗಬೇಕು. ಮತ್ತು ಹುಳ್ಳಿ ಹುಣ್ಣಿಮೆಯಲ್ಲಿ ಹೇಗೆ ಎಲ್ಲ ಸಂಕೇತಗಳನ್ನು ಕೊಡುತ್ತಿದ್ದರೋ ಹಾಗೆ ಈಗೂ ಸಹ ಎಲ್ಲ ಸಂಕೇತಗಳನ್ನು ಕೊಡುತ್ತಾರೆ. ನಿಮ್ಮ ಹರಕೆಗಳನ್ನು ಒಪ್ಪಿಸಬಹುದು, ಬೇಡಿಕೆಗಳನ್ನು ಬೇಡಿಕೊಂಡು ಹೋಗಬಹುದು. ಎಲ್ಲರಿಗೂ ಮತ್ತೊಮ್ಮೆ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಆಗಮಿಸುವ ಸರ್ವ ಭಕ್ತಾದಿಗಳಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾವರಮ್ಮ? ಗುಲ್ಬರ್ಗದಿಂದ ಈ ತಾಯಿ ವಸ್ತಿಗಾಗಿ ಇಲ್ಲೇ ಬಂದಿದ್ದಾಳೆ. ತಾಯಿ, ನಿಮ್ಮ ಬೇಡಿಕೆ ಏನಿದೆ ಎಲ್ಲ ನೀವು ಬೇಡಿಕೊಂಡು ಹರಕೆಯನ್ನು ತೀರಿಸ್ಕೊಂಡು ಹೋಗಿ. ಆಯ್ತಮ್ಮ. ದೇವರು ನಾಳೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಹೋಗಿರಮ್ಮ. ಒಳ್ಳೆಯದಾಗಲಮ್ಮ. ದೇವರು ಆಶೀರ್ವದಿಸಲಿ. ಕಾಮದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.